ಖಾಲಿಯಾಗಿ ಉಳಿದಿದೆ 13ನೇ ಪಾಯಿಂಟ್. ಅನಾಮಿಕಾ ಹೇಳಿದ 13ನೇ ಜಾಗದ ರಹಸ್ಯ. ದೂರುದಾರ ಸೂಚಿಸಿದ ಸ್ಪಾಟ್ ನಂಬರ್ 13ರಲ್ಲಿ ಜಿಪಿಆರ್ ಬಳಕೆಗೆ ನಿರ್ಧಾರ ಮಾಡಲಾಗಿದೆ. ಆದರೆ ಅದು ಸುಲಭ ಅಲ್ಲ. ಸ್ಪಾಟ್ ನಂಬರ್ 13ರಲ್ಲಿ ಜಿಪಿಆರ್ ಪರೀಕ್ಷೆ ನಡೆಯುತ್ತೆ. ಇವತ್ತು ಸ್ಪಾಟ್ 13ರಲ್ಲಿ ಜಿಪಿಆರ್ ಪರೀಕ್ಷೆ ಅಂತಿಮವಾಗಿ ನಡೆಯುತ್ತಾ? ಶವ ಅಥವಾ ಅಸ್ಥಿಯನ್ನ ಜಿಪಿಆರ್ ಪತ್ತೆ ಮಾಡುತ್ತಾ? ಕೆಲವೊಂದು ಚಾಲೆಂಜಸ್ ಇದೆ. ಆ ಚಾಲೆಂಜ್ಗಳನ್ನ SIT ಹೇಗೆ ನಿಭಾಯಿಸುತ್ತೆ ಅನ್ನೋದು ಸದ್ಯಕ್ಕಿರೋ ಪ್ರಶ್ನೆ. 13 ಪಾಯಿಂಟ್ ಅನ್ನ ನೀವು ನೋಡ್ತಾ ಇದ್ದೀರಾ. ಇಲ್ಲಿ ಕೆಲವೊಂದು ಚಾಲೆಂಜಸ್ ಇರೋದ್ರಿಂದ 13 ಪಾಯಿಂಟ್ ಅನ್ನ ಸದ್ಯಕ್ಕೆ ಮುಟ್ಟಿಲ್ಲ. ಜಿಪಿಆರ್ ಬಳಕೆ ಮಾಡಿ ಅಸ್ಥಿ ಪಂಜರ ಇದೆಯಾ ಇಲ್ವಾ ಇದೆಲ್ಲದರ ಬಗ್ಗೆ ಕ್ಲಾರಿಟಿ ಸಿಗುತ್ತೆ. ಯಾಕೆಂದ್ರೆ ಹಲವಾರು ಅಭಿವೃದ್ಧಿ ಕೆಲಸಗಳ ಆಗಿರೋದ್ರಿಂದ ಜಾಗದಲ್ಲಿ ಸದ್ಯಕ್ಕೆ ಅವ್ಯಾವುದಕ್ಕೂ ತೊಡಕಾಗದೇ ಇರೋ ಹಾಗೆ ಕಾರ್ಯಾಚರಣೆ ನಡಿಬೇಕಾಗುತ್ತೆ. ಜಿಪಿಆರ್ ಮಷೀನ್ ಹೇಗಿರುತ್ತೆ ಅನ್ನೋದನ್ನ ನಮ್ಮ ಸ್ಕ್ರೀನ್ ನಲ್ಲಿ ನೀವು ನೋಡ್ತಾ ಇದ್ದೀರಿ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಭರತ್ರಾಜ್. ಈ ಜಿಪಿಆರ್ ಯಂತ್ರದ ಬಳಕೆಯಿಂದ ಸುಮಾರು ಎಷ್ಟು ಅಡಿ ಆಳದವರೆಗೆ ಪತ್ತೆ ಹಚ್ಚೋದಕ್ಕೆ ಸಾಧ್ಯತೆ ಇದೆ? ನಿಖರವಾಗಿ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಸಿಗುತ್ತಾ? ಜಿಪಿಆರ್ ಬಗ್ಗೆ ಇನ್ನೊಂದಷ್ಟು ಇನ್ಫಾರ್ಮೇಶನ್ ಶೇರ್ ಮಾಡೋದಾದ್ರೆ. ಭಾವನಾ, ಹೌದು. ಈ ಗ್ರೌಂಡ್ ಪೆನೆಟ್ರಾಲ್ ರ್ಯಾಡಾರ್ಗಳೇನಿದೆ ಇದರ ಬಗ್ಗೆ ಅನೇಕ ರೀತಿಯಾದಂತಹ ಗೊಂದಲಗಳಿರುವಂಥದ್ದು ಮತ್ತು ಚರ್ಚೆಗಳು ಕೂಡ ಇರುವಂಥದ್ದು. ಯಾಕಂದ್ರೆ ಮಳೆಗಾಲದ ಸಂದರ್ಭದಲ್ಲಿ ಮಣ್ಣಿನಲ್ಲಿ ತೇವಾಂಶ ಮತ್ತು ನೀರಿನ ಅಂಶಗಳಿದ್ದಂಥ ಸಂದರ್ಭಗಳಲ್ಲಿ ಇದರ ಆ ಒಂದು ನೆಟ್ವರ್ಕ್ಗಳೇನಿದೆ ಅದರ ಅವುಗಳನ್ನು ಪತ್ತೆ ಹಚ್ಚುವ ಸಿಗ್ನಲ್ಗಳೇನಿದೆ ಅದು ದುರ್ಬಲಗೊಳ್ಳುವ ಸಾಧ್ಯತೆಗಳ ಬಗ್ಗೆ ಕೂಡ ಅವುಗಳ ಭೂವಿಜ್ಞಾನಿಗಳು ಒಂದಷ್ಟು ಮಾಹಿತಿಗಳನ್ನು ಹಂಚಿಕೊಳ್ತಾರೆ. ಯಾಕಾಗಿ ಈ ಒಂದು ಜಾಗದಲ್ಲಿ ಪರ್ಟಿಕ್ಯುಲರ್ ಆಗಿ ವಿದ್ಯುತ್ ಕಂಬಗಳಿರುವಂತಹ ಜಾಗದಲ್ಲಿ ಮತ್ತು ಅಣೆಕಟ್ಟುಗಳಿರುವಂತಹ ಜಾಗಗಳಲ್ಲಿ ಇದರ ಬಳಕೆಯ ಸಂದರ್ಭ ಅದು ನೆಗೆಟಿವ್ ಆದಂತಹ ಒಂದಷ್ಟು ಫಲಿತಾಂಶಗಳನ್ನು ಕೊಡಬಹುದು ಅನ್ನುವಂತಹ ಅನುಮಾನಗಳು ಕೂಡ ಇದೆ. ಯಾಕಂದ್ರೆ ವಿದ್ಯುತ್ ಕಂಬಗಳಲ್ಲಿ ಕಬ್ಬಿಣದ ಲೋಹದ ವಸ್ತುಗಳನ್ನು ಕೆಳಭಾಗದಲ್ಲಿ ಕೆಲವೊಮ್ಮೆ ಬಳಸಿರ್ತಾರೆ. ಅದರ ಜೊತೆಗೆ ಈ ರೀತಿಯಾದಂತಹ ಒಂದಷ್ಟು ಲೋಹದ ಬಾರ್ಗಳನ್ನು ಬಳಸಿರ್ತಾರೆ. ಈ ಸಂದರ್ಭಗಳಲ್ಲಿ ಆ ಒಂದು ರ್ಯಾಡಾರ್ನ ಆಂಟೆನಾಗಳನ್ನ ಭೂಮಿಯ ಭಾಗಕ್ಕೆ ಕುತ್ತದಂತ ಆದರೆ ಭೂಮಿಯ ಭಾಗಕ್ಕೆ ಹಾಕದಂತ ಸಂದರ್ಭಗಳಲ್ಲಿ ಅದು ಕೆಳಭಾಗಕ್ಕೆ ಹೋಗಿ ಅದರ ಆ ಕೆಳಭಾಗದಲ್ಲಿರುವ ವಸ್ತುಗೆ ಪ್ರತಿಫಲನಗೊಂಡು ಅದು ಮೇಲ್ಭಾಗಕ್ಕೆ ಇರುವಂತಹ ಅವರ ಟ್ಯಾಬ್ಲೆಟ್ಗಳಲ್ಲಿ ಅದರ ಡಾಟಾಗಳೇನು ಸಂಗ್ರಹ ಆಗುತ್ತೆ ಆ ಡಾಟಾ ಸಂಗ್ರಹಗಳಲ್ಲಿ ಅದರ ಪ್ರತಿಫಲನದ ಸ್ಪಷ್ಟ ಚಿತ್ರಣ ಸಿಗಬೇಕಾದಂತದ್ದು ಜಿಪಿಆರ್ ರ್ಯಾಡಾರ್ ವರ್ಕ್ ಮಾಡುವಂತ ಸ್ಟೈಲ್. ಆದರೆ ನೀರಿನ ಅಂಶ ಕೆಳಭಾಗದಲ್ಲಿ ಇದ್ದಂತ ಸಂದರ್ಭದಲ್ಲಿ ಅದರ ವಿದ್ಯುತ್ ಪರಿಚಲನೆ ಕೆಳಭಾಗದಲ್ಲಿ ಕಡಿಮೆ ಆಗುತ್ತೆ. ಈ ಸಂದರ್ಭದಲ್ಲಿ ಅದರ ಸಿಗ್ನಲ್ ಸ್ಟ್ರೆಂತ್ ಬಹಳ ಕಡಿಮೆ ಆದಂತ ಸಂದರ್ಭದಲ್ಲಿ ಕೆಳಭಾಗಕ್ಕೆ ತುಂಬಾ ಫೀಟ್ ನವರೆಗೆ ಅಂದ್ರೆ ಈಗ ಅದರ ಮಿನಿಮಮ್ ಫೀಟ್ ಇರುವಂತದ್ದು ಮ್ಯಾಕ್ಸಿಮಮ್ ಫೀಟ್ ಇರುವಂತದ್ದು 10 ಮೀಟರ್ಗಳವರೆಗೆ ಅದು 10 ಅಡಿಗಳಷ್ಟು ಆಳದವರೆಗೆ ಹೋಗುತ್ತೆ ಅನ್ನುವಂಥದ್ದು. ಆದ್ರೆ ನೀರಿನ ಅಂಶ ಕೆಳಭಾಗದಲ್ಲಿ ಹೆಚ್ಚಿದ್ದಂತ ಸಂದರ್ಭದಲ್ಲಿ ಅದು 10 ಅಡಿಗಳ ಆಳದವರೆಗೆ ಹೋಗುವ ಸಾಧ್ಯತೆಗಳು ಬಹಳ ಕಡಿಮೆ ಇದೆ ಅನ್ನುವಂಥದ್ದು ಒಂದಷ್ಟು ಜನ ಅದರ ಪರಿಣಿತರು ಮತ್ತು ಅದರ ತಂತ್ರಜ್ಞರು ಹೇಳುವಂತ ಮಾತು. ಅದರ ಜೊತೆಗೆ ಈ ರೀತಿಯ ತಂತ್ರಜ್ಞಾನವನ್ನು ಬಳಸುವಂತ ಸಂದರ್ಭದಲ್ಲಿ ಸ್ಥಳೀಯವಾಗಿ ಅಂದ್ರೆ ಸುತ್ತಮುತ್ತ ಈ ರೀತಿಯ ಅಣೆಕಟ್ಟುಗಳಿದ್ರೆ ಅದರಲ್ಲಿ ಕೆಲವೊಮ್ಮೆ ಕಬ್ಬಿಣದ ಬಾರ್ಗಳನ್ನು ಅಳವಡಿಸ್ತಾರೆ. ಅದರ ಜೊತೆಗೆ ಲೋಹದ ವಸ್ತುಗಳನ್ನ ಆ ಡ್ಯಾಮ್ ಕಟ್ಟುವಾಗ ಅಳವಡಿಸಿದ್ದಂಥದ್ದು ಅಥವಾ ಪೈಪ್ಗಳು ಕೆಳಭಾಗದಿಂದ ಹೋಗಿರ್ಬೋದು ಅಥವಾ ಬೇರೆ ಬೇರೆ ರೀತಿಯಾದಂತಹ ಆ ಕಬ್ಬಿಣದ ಅಥವಾ ಲೋಹದ ಬೇರೆ ಬೇರೆ ರೀತಿಯ ವಸ್ತುಗಳು ಹೋಗಿರ್ಬೋದು. ಇಂತಹ ಸಂದರ್ಭದಲ್ಲಿ ಆಂಟೆನಾಗಳಿಂದ ಹೊರಹೊಮ್ಮುವಂತಹ ಆ ಒಂದು ಸಿಗ್ನಲ್ಗಳೇನಿದೆ ಆ ಸಿಗ್ನಲ್ಗಳಿಗೆ ಅದು ಅಡೆತಡೆಗಳಾದಾಗ ಈ ರೀತಿಯಾದಂಥದ್ದು ಒಂದು ರೀತಿಯಾದಂತಹ ನೆಗೆಟಿವ್ ವೈಬ್ಗಳನ್ನು ಕೊಡಬಹುದು ಅಥವಾ ತಪ್ಪಾದ ಮಾಹಿತಿಗಳನ್ನ ಕೂಡ ಕೊಡುವಂತ ಸಾಧ್ಯತೆಗಳಿದೆ ಅನ್ನುವಂಥದ್ದು. ಆದ್ರೆ ಈ ನಿಟ್ಟಿನಲ್ಲಿ ಆ ಕಾರಣಕ್ಕಾಗಿ ಮೊದಲು ಆರಂಭಿಕವಾಗಿ ಅಲ್ಲಿ ಒಂದು ಡೆಮೋ ಯೂಸ್ ಮಾಡ್ತಾರೆ. ಯಾಕಂದ್ರೆ ಅದು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ದಿನಕ್ಕೆ ಲಕ್ಷಾಂತರ ರೂಪಾಯಿ ಅದಕ್ಕೆ ಬಾಡಿಗೆಯನ್ನು ಕೊಡಬೇಕು. ಹಾಗಾಗಿ ಬೇರೆ ಜಾಗದ ಬಗ್ಗೆ SIT ಈಗ ಚಿಂತನೆಗಳನ್ನ ಮಾಡಲಿಲ್ಲ. ಈ ಜಾಗ ಪರ್ಟಿಕ್ಯುಲರ್ ಆಗಿ ಒಂದಷ್ಟು ಸಮಸ್ಯೆ ಇರುವಂತ ಮತ್ತು ಸವಾಲಾಗಿರುವಂತಹ ಜಾಗ. ಆ ಕಾರಣದಿಂದಾಗಿ ಅದರ ಜೊತೆಗೆ 13ನೇ ಜಾಗವನ್ನ ಆತ ತನ್ನ ಅಷ್ಟು ಪ್ರಕ್ರಿಯೆಗಳಲ್ಲಿ ಅತಿ ಹೆಚ್ಚು ಮೃತದೇಹಗಳನ್ನು ಹೂತಿಟ್ಟಿದ್ದೀನಿ ಅಂತ ಹೇಳಲಾಗ್ತಾ ಇರುವಂತಹ ಜಾಗ. ಆತನ ವಕೀಲರು ಕೂಡ ಅಧಿಕೃತ ಪ್ರೆಸ್ ನೋಟ್ ನಲ್ಲಿ 10ಕ್ಕಿಂತ ಹೆಚ್ಚು ಮೃತದೇಹವನ್ನು ಈ ಜಾಗದಲ್ಲಿ ಹೂಳಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಈ ಎಲ್ಲ ಕಾರಣದಿಂದಾಗಿ ಅಲ್ಲಿ ಜಿಪಿಆರ್ ನ ಬಳಕೆ ಬಹಳ ಅನಿವಾರ್ಯ. ಆದರೆ ಈ ಮಳೆಗಾಲದ ಹೊತ್ತಲ್ಲಿ ಮತ್ತು ಡ್ಯಾಮ್ನ ಅಕ್ಕಪಕ್ಕದಲ್ಲಿ ಅಲ್ಲಿ ನೀರಿನ ಹರಿವು ಕೂಡ ಹೆಚ್ಚಿರುವಂತಹ ಕಾರಣದಿಂದಾಗಿ ಸ್ವಲ್ಪ ಲೇಯರ್ ನಾವು 2 ಮೀಟರ್ ಅಡಿಭಾಗಕ್ಕೆ ಹೋದಂತ ತಕ್ಷಣ ಅಲ್ಲಿ ನೀರಿನ ತೇವಾಂಶಗಳು ಪತ್ತೆ
ಆಗುತ್ತೆ. ನೀರಿನ ತೇವಾಂಶಗಳು ಕಂಡು ಬಂದಾಗ ರ್ಯಾಡಾರ್ನ ಅಂದ್ರೆ ಆ ಒಂದು ವಿದ್ಯುತ್ ಸಂಚಲನ ಏನಿತ್ತೆ ಅದು ಸ್ವಲ್ಪ ಕಡಿಮೆ ಆದಾಗ ಅಲ್ಲಿ ಮತ್ತೆ ಅದಕ್ಕೆ ಸಮಸ್ಯೆ ಆಗ್ಬಹುದು ಅನ್ನುವಂಥದ್ದು ತಾಂತ್ರಿಕವಾಗಿರುವಂತದ್ದು. ಆದ್ರೆ ಆ ಲೆಕ್ಕಾಚಾರಗಳು ಎಷ್ಟಿದೆಯೋ ಏನಿದೆಯೋ ಗೊತ್ತಿಲ್ಲ. ಯಾಕಂದ್ರೆ ಈ ಒಂದು ತಂತ್ರಜ್ಞಾನವನ್ನ ಬಹುಶಃ ದಕ್ಷಿಣ ಕನ್ನಡ ಭಾಗದಲ್ಲಿ ಬೇರೆ ಕಾರಣಕ್ಕಾಗಿ ಬಳಸಿದ ಕಳೆದ ಬಾರಿ ಶಿರೂರಿನಲ್ಲಿ ಈ ರೀತಿ ಅಂದ್ರೆ ಉತ್ತರ ಕನ್ನಡದ ಶಿರೂರಿನಲ್ಲಿ ಆದಾಗ ಈ ಒಂದು ತಂತ್ರಜ್ಞಾನವನ್ನ ಮೃತದೇಹಗಳ ಪತ್ತೆಗಾಗಿ ಬಳಸಲಾಗಿತ್ತು ಅನ್ನುವಂತ ಮಾಹಿತಿ ಇತ್ತು. ಆದ್ರೂ ಕೂಡ ಅಲ್ಲೂ ಕೂಡ ಇದೇ ಸಮಸ್ಯೆ ಬಹುತೇಕ ಆಗಿತ್ತು. ಯಾಕಂದ್ರೆ ಅಲ್ಲಿ ಮಣ್ಣಿನಲ್ಲಿ ನೀರಿನ ಅಂಶಗಳಿತ್ತು, ನೀರು ಹೆಚ್ಚಿನ ಭಾಗದಿಂದ ಮೇಲ್ಭಾಗದಿಂದ ಹರ್ಕೊಂಡು ಬರ್ತಾ ಇತ್ತು. ಈ ಸಂದರ್ಭದಲ್ಲಿ ಕೆಳಭಾಗದಲ್ಲಿರುವಂತಹ ಯಾವುದೇ ವಸ್ತುಗಳನ್ನ ಫೈಂಡ್ ಔಟ್ ಮಾಡುವಂತದ್ದು ಇಂಥ ಯಂತ್ರಗಳ ಮೂಲಕವೂ ಕೂಡ ಬಹಳ ಕಷ್ಟ ಸಾಧ್ಯ ಅನ್ನುವಂಥದ್ದು ಈಗಿರುವಂತಹ ಪ್ರಶ್ನೆ. ಹಾಗಾಗಿ ಆ ಬಳಸಿದ ಮೇಲೆ ಮತ್ತು ಈ ಭಾಗದ ಅದಕ್ಕೆ ಸಂಬಂಧಪಟ್ಟ ಅದನ್ನ ಯೂಸ್ ಮಾಡ್ಲಿಕ್ಕೆ ಅದನ್ನ ಬಳಕೆ ಮಾಡ್ಲಿಕ್ಕೆ ಅದರದ್ದೇ ಆದಂತಹ ಬೇರೆ ತಂತ್ರಜ್ಞರು ಕೂಡ ಬರ್ತಾರೆ. ಅವರು ಮೊದಲು ಜಾಗಗಳನ್ನ ಪರಿಶೀಲಿಸ್ತಾರೆ. ಆ ಜಾಗದ ಮೇಲ್ಮೈಗಳೇನಿದೆ, ಸುತ್ತಮುತ್ತಲಿನ ಪರಿಸರಗಳೇನಿದೆ ಮತ್ತು ಅಲ್ಲಿನ ವಾಟರ್ ಲೆವೆಲ್ ಆಗಿರ್ಬೋದು ಮತ್ತು ಅಲ್ಲಿ ನೀರಿನ ಹರಿವು ಯಾವ ರೀತಿಯಾಗಿರುತ್ತೆ ಮತ್ತು ಎಲ್ಲಿಂದ ಮಣ್ಣಿಗೆ ಯಾವ ರೀತಿಯಾದಂಥ ನೀರಿನ ಹರಿವುಗಳಿರುತ್ತೆ ಇದೆಲ್ಲವನ್ನ ಪರೀಕ್ಷಿಸಿದ ನಂತರ ಮೊದಲು ಆರಂಭದಲ್ಲಿ ಒಂದು ಡೆಮೋ ನೋಡ್ತಾರೆ. ಆ ಬಳಿಕವೇ GPR ತಂತ್ರಜ್ಞಾನವನ್ನ ಅಧಿಕೃತವಾಗಿ ಬಳಸುವ ಬಗ್ಗೆ ಚಿಂತನೆಗಳನ್ನ ನಡೆಸಬಹುದು. ಭಾವನಾ. ಎಸ್ ಭರತ್, ವಾಪಸ್ ಬರ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.